ಎಲ್ಲರಿಗೂ ನಮಸ್ತೆ. ನಾನು ತ್ರಿವರ್ಣ ಆಚಾರ್ಯ. ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ಭೂತ ಪ್ರೇತಗಳು ಇರುತ್ತಾವ ಅಥವಾ ಭೂತ ಪ್ರೇತಗಳು ಒಂದು ಕಾಲ್ಪನಿಕ ಅಂತ ಅನ್ನಿಸ್ತದೆ, ಅಥವಾ ಭೂತ ಪ್ರೇತಗಳು ನಮ್ಮ ಸುತ್ತಮುತ್ತಲೂ ಇರ್ತವೆ. ಅದನ್ನು ನಾವು ಏನಂತೇವೆ, ಶೈತಾನ್ ಅಂತ ಹೇಳ್ತೇವೆ. ಅಥವಾ ಭೂತ ಪ್ರೇತಗಳ ಪೀಡೆಯಿಂದ ನಮಗೆ ಎಷ್ಟು ಹಾನಿ ಇದೆ, ಆ ವಿಷಯದ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ನಿಮಗೆ ಭೂತ ಪ್ರೇತಗಳ ವಿಷಯದ ಬಗ್ಗೆ ನಾನು ಹೇಳಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಹೇಳಬೇಕಂತ ಇಷ್ಟಪಡ್ತೇನೆ ಅಂತ ಅಂದರೆ, ಭೂತ ಪ್ರೇತಗಳು ಇರ್ತವೆ. ಯಾಕಂದರೆ ಒಂದು ಸೂರ್ಯ ಇದೆ, ಒಂದು ಚಂದ್ರ ಇದೆ, ಹಾಗೆ ನಕ್ಷತ್ರಗಳಿದ್ದ ಹಾಗೆ ಒಂದು ಕಡೆ ಬೆಳಕಿರುತ್ತೆ, ಒಂದು ಕಡೆ ಕತ್ತಲಿರುತ್ತೆ. ಅದೇ ರೀತಿ ಒಂದು ಕಡೆ ದೈವತ್ವನೂ ಇರುತ್ತೆ, ಒಂದು ಕಡೆ ಕೆಟ್ಟದಾಗಿರುವಂಥ ಒಂದು ಕೆಟ್ಟ ಶಕ್ತಿಗಳ ಪ್ರಭಾವನೂ ನಮ್ಮಲ್ಲಿ ಕಂಡು ಬರುತ್ತವೆ. ಭೂತ ಪ್ರೇತಗಳು ಇದ್ದಾವೆ ಇಲ್ಲ ಅಂತ ಹೇಳಲಿಕ್ಕೆ ಒಂದು ಸಿಂಪಲ್ ಒಂದು ಟ್ರಿಕ್ ಮಾಡಿ ನೋಡಿ. ನೀವು ಮಲಗಬೇಕಾದ್ರೆ ಒಂದು ಲಿಂಬೆ ಹಣ್ಣಿಗೆ 2 ಲವಂಗವನ್ನು ಚುಚ್ಚಿ ನಿಮ್ಮ ತಲೆದಿಂಬಿನ ಕೆಳಗಡೆ ಇಟ್ಕೊಂಡು ಮಲಗಿ. ಆವಾಗ ನಿಮಗೆ ಬೀಳುವಂಥ ಕನಸುಗಳಲ್ಲಿ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ಇದೆ, ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ಅಂತ. ನಿಮ್ಮದು ಯಾವುದೇ ಇಷ್ಟ ದೈವವಾಗಿರ್ಬೋದು ಅಥವಾ ಇಷ್ಟ ದೇವರಾಗಿರ್ಬೋದು, ಅವುಗಳನ್ನು ನೆನೆಸ್ಕೊಂಡ್ಬಿಟ್ಟು ಮಲಗಿ. ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಬೀಳುವಂಥ ಕನಸುಗಳಲ್ಲಿ ಹಲವೊಂದಿಷ್ಟು ಅರ್ಥಗಳಿರ್ತವೆ ಗೆಳೆಯರೆ. ಯಾಕಂದರೆ ಬೀಳುವಂಥ ಕನಸುಗಳಲ್ಲಿ ನಮಗೆ ಕಂಡು ಬರುವಂತೆ ಕನಸುಗಳಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೆಯದು ಇರುತ್ತೆ. ನನಗೆ ನಿನ್ನೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನಲ್ಲಿ ನಾನೇನಪ್ಪ ನೋಡಿದೆ ಅಂತ ಅಂದರೆ, ಸಾಕ್ಷಾತ್ ಶಿವನ ರೂಪವಾದ ನಂದಿ ನನ್ನ ಕಣ್ಣೆದುರಲ್ಲಿ ಹಾದು ಹೋದಾಗೆ ಒಂದು ಕನಸು ಬಿತ್ತು. ಆ ನಂದಿ ಕನಸು ಬಿದ್ದಿದ ಮೇಲೆ ನನಗೆ ಅನ್ನಿಸ್ತು, ಏನೋ ಒಂದು ಒಳ್ಳೆಯ ಆಪರ್ಚುನಿಟಿ ನನಗೆ ಸಿಗ್ಬೋದು ಅಂತ. ಯಾಕಂದರೆ ನಿಮಗೂ ಬಿಡುವಂಥ ಕನಸುಗಳಲ್ಲಿ ಹಲವೊಂದಿಷ್ಟು ಅರ್ಥಗಳಿರ್ತವೆ. ಯಾಕಂದರೆ ಕನಸುಗಳು ಹಾಗೆ ಬೀಳಲ್ಲ. ಕನಸುಗಳು ಬೀಳಬೇಕಾದ್ರೆ ಅದಕ್ಕೆ ತುಂಬಾ ಅರ್ಥ ಇರ್ತದೆ ವೀಕ್ಷಕರೇ. ಕನಸುಗಳಲ್ಲಿ ತುಂಬಾ ವಿಧಗಳಿರ್ತವೆ. ಒಂದು ಕೆಟ್ಟ ಕನಸಾಗಿರ್ಬೋದು, ಒಂದು ಒಳ್ಳೆಯ ಕನಸಾಗಿರ್ಬೋದು. ನಿಮ್ಮ ಕನಸಿನಲ್ಲಿ ನೋಡಿರ್ತೀರ, ನೀವು ಸತ್ತೋಗಿರುವಂಥ ವ್ಯಕ್ತಿಗಳನ್ನು ನೀವು ಕಾಣ್ತೀರಾ ಅಂತ ಅಂದರೆ, ಆ ಸತ್ತೋಗಿರುವ ವ್ಯಕ್ತಿಗಳ ಪ್ರೇತಕ್ಕೆ ಅಥವಾ ಆತ್ಮಗಳಿಗೆ ಶಾಂತಿ ಸಿಕ್ಕಿರುವುದಿಲ್ಲ ವೀಕ್ಷಕರೇ. ಆದ್ದರಿಂದ ಅವರು ಬಳಸಿರುವಂಥ ವಸ್ತುಗಳಾದ ಯಾವುದೇ ವಸ್ತುಗಳಾದ ಆಭರಣಗಳನ್ನು ಹೊರತುಪಡಿಸಿ ಅವರು ಬಳಸಿರುವಂತಹ ವಾಚು, ಮತ್ತು ಅವರು ಬಳಸಿರುವಂತಹ ಒಂದು ವಸ್ತ್ರಗಳು, ಅವರು ಬಳಸಿರುವಂಥ ಒಂದು ಹಾಸಿಗೆ, ಅವರು ಬಳಸಿರುವಂಥ ಪಾತ್ರೆಗಳು, ಇವಿಷ್ಟು 4 ವಸ್ತುಗಳನ್ನು ನೀವು ನೋಡಿದಾಗ, ಈ 4 ವಸ್ತುಗಳು ನಿಮ್ಮಲ್ಲಿ ಕಂಡು ಬಂದಾಗ ಆ ಪ್ರೇತ ಅಥವಾ ಆತ್ಮ ನಿಮ್ಮ ಜೊತೆಗಿರುತ್ತೆ. ಯಾಕಂದರೆ ಅದಕ್ಕೆ ಯಾವತ್ತೂ ಏನು ಅನ್ನಿಸ್ತಾ ಇರ್ತದೆ ಅಂದರೆ, ಮತ್ತು ಫೋಟೋ ಒಂದು ಇಂಪಾರ್ಟೆಂಟ್ ವಿಷಯ. ಯಾಕಂದರೆ ಯಾವುದೇ ಒಬ್ಬ ಬದುಕಿರುವ ವ್ಯಕ್ತಿಯ ಫೋಟೋನೇ ನಿಮ್ಮ ಹತ್ರ ಇಟ್ಕೊಂಡಾಗ ಆ ವ್ಯಕ್ತಿಯು ನಿಮ್ಮ ಒಟ್ಟಿಗೆ ಇದ್ದಾನೆ ಅಂತ ಒಂದು ಫೀಲಿಂಗ್ ನಿಮ್ಮಲ್ಲಿ ಉಂಟಾಗ್ತಾ ಇರ್ತದೆ. ಆದ್ದರಿಂದ ಬದುಕಿರುವಂಥ ವ್ಯಕ್ತಿಯ ಫೋಟೋ ಕೂಡ ನೀವು ಕ್ಯಾರಿ ಮಾಡಬಾರ್ದು. ಯಾಕಂದರೆ ಮೊಬೈಲಲ್ಲಿ ಇರಲಿ ಪರವಾಗಿಲ್ಲ, ಬಟ್ ಹೀಗೆ ಕ್ಯಾಶುವಲ್ ಫೋಟೋ ಎಲ್ಲ ಕ್ಯಾರಿ ಮಾಡೋದ್ರಿಂದ ನಿಮಗೆ ತುಂಬಾ ಪ್ರಾಬ್ಲಮ್ ಬರ್ಬೋದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಬರ್ಬೋದು. ಯಾಕಂದರೆ ನಿಮ್ಮ ಪಾರ್ಟ್ನರ್ ಯಾರೇ ಇರಲಿ, ಅವರ ಫೋಟೋನ ನೀವು ಕ್ಯಾರಿ ಮಾಡಿದಾಗ ಅದರಲ್ಲಿ ತುಂಬಾ ದೃಷ್ಟಿ ಬೀಳುವಂಥ ಒಂದು ದೋಷ ಆಗ್ತದೆ. ಯಾಕಂದರೆ ಫೋಟೋದಲ್ಲಿ ಆಲ್ವೇಸ್ ಒಳ್ಳೆ ರೀತಿ ಎಡಿಟಿಂಗ್ ಮಾಡಿರ್ತಾರೆ. ಅದು ನೋಡಿದಾಗ ನಮ್ಮಲ್ಲಿ ಉಂಟಾಗುತ್ತೆ, ಇದು ಎಷ್ಟು ಚೆಂದ ಇದ್ದಾನೆ, ಎಷ್ಟು ಒಳ್ಳೆ ಇದ್ದಾನೆ, ಎಷ್ಟು ಒಳ್ಳೆ ಕಾಣಿಸ್ತಾನೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಆದ್ದರಿಂದ ಆ ಫೋಟೋವನ್ನು ನೀವು ನೋಡಿದಾಗ ಅದರಲ್ಲಿ ಅಟ್ರಾಕ್ಷನ್ ಉಂಟಾಗುತ್ತೆ. ಹಾಗೆ ಆ ಅಟ್ರಾಕ್ಷನಿಂದ ನಿಮ್ಮ ಸಂಬಂಧದಲ್ಲಿ ಬಿರುಕು ಬೀಳುವಂಥ ಒಂದು ದೃಷ್ಟಿ ದೋಷವೂ ಕೂಡ ಆಗಿರುತ್ತೆ. ಯಾಕಂದರೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೇನೆ, ಈಗಿನ ಆಧುನಿಕ ಕಾಲದಲ್ಲಿ ಫೋಟೋ ಕ್ಯಾರಿ ಮಾಡ್ತಾರೆ. ಫೋಟೋ ಕ್ಯಾರಿ ಮಾಡಿದ ಕೂಡಲೇ ಏನಾಗ್ತದೆ, 1-2 ದಿವಸ ಫೋಟೋ ಇರ್ತದೆ, ರಿಲೇಷನ್ಶಿಪ್ಪಲ್ಲಿ ಜಗಳ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ್ದರಿಂದ ಪ್ರೇಮಿಗಳಿರ್ಬೋದು ಅಥವಾ ಗಂಡ ಹೆಂಡತಿ ಇರ್ಬೋದು, ಅವ್ರು ಪರಸ್ಪರ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಅಂದರೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದು, ಸಣ್ಣ ಸಣ್ಣ ವಿಷಯಕ್ಕೆ ಗಲಾಟೆ ಮಾಡೋದು, ಸಣ್ಣ ಸಣ್ಣ ವಿಷಯಕ್ಕೆ ಮನಸ್ತಾಪ ಉಂಟು ಮಾಡೋದ್ರಿಂದನೂ ಈ ಕಾಯಿಲೆಗಳು ಅಥವಾ ಕಸಲೆಗಳು ಜಾಸ್ತಿ ಆಗುವಂಥ ಒಂದು ಸಂಭವ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾ ಹೇಳೋದಾದರೆ, ನಿಮ್ಮ ಆರೋಗ್ಯ ನಿಮ್ಮ ದೃಷ್ಟಿ ದೋಷದ ಮೇಲೆ ನಿರ್ಬಂಧ ಆಗಿರುತ್ತೆ. ಯಾಕಂದರೆ ನಿಮಗೆ ಬೀಳುವಂತಹ ಒಂದು ದೃಷ್ಟಿ ಅದು ನಿಮ್ಮ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಅಥವಾ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಲಿಕ್ಕೆ ಇಂಪಾರ್ಟೆಂಟ್ ಇರುತ್ತೆ.
ಆದ್ದರಿಂದ ನಾನು ಯಾವತ್ತೂ ಹೇಳೋದು, ನಿಮಗೆ ಬೀಳುವಂಥ ದೃಷ್ಟಿ ದೋಷ ಇರ್ಬೋದು, ಅಮಾವಾಸ್ಯೆಗೂ ಹುಣ್ಣಿಮೆಗೆ ಸ್ವಲ್ಪ ದೃಷ್ಟಿಯನ್ನು ತೆಗಿತಾ ಇರಿ ಅಂತ ನಾನು ನಿಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ನನ್ನ ಈ ಸಣ್ಣ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಯಾವುದೇ ರೀತಿಯಾದ ಕಮೆಂಟ್ ಇದ್ದರೂ ನೀವು ಈ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ಬೋದು, ಅಥವಾ ನನ್ನ ಪರ್ಸ್ನಲ್ ನಂಬರಿಗೆ ನೀವು DM ಮಾಡ್ಬೋದು ಅಂತ ಹೇಳ್ತಾ, ಯಾವುದೇ ರೀತಿಯಾದಂಥ ವಿಷಯ ಇರ್ಬೋದು, ಭೂತ ಪ್ರೇತ ಬಾಧೆಗಳಿಗೆ ನಮಗೆ ಸಂಪರ್ಕಿಸಿ ಅಂತ ಹೇಳ್ತಾ ನನ್ನ ಈ ಸಣ್ಣ ಬ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.